ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವಾಗ ಬೆಳಗ್ಗೆ 6:30ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಆ್ಯಸ್ ಯೂಶ್ವಲ್ ನಂದು ಮಾಡ್ಕೋತೀನಲ್ಲ ಮಾರ್ನಿಂಗ್ ರೊಟೀನ್ ABC ಜ್ಯೂಸ್, ಅದನ್ನು ಕುಡಿತಾ ಇದ್ದೀನಿ. ಅಮ್ಮ ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ಕೊಂಡು ಕುಡಿತಾರೆ ಬೆಳಗ್ಗೆ. ಗುಡ್ ಮಾರ್ನಿಂಗ್. ಅಪ್ಪ ಬೆಳಗ್ಗೆ 6:30. ಇನ್ನು ನನ್ನ ಮಕ್ಕಳು ಟ್ಯೂಷನ್ಗೆ ಹೋಗಿದ್ದಾರೆ. ಅವರು 7 o'clock ಬರ್ತಾರೆ. ಅವ್ರು ಬೆಳಗ್ಗೆ 5:30 ಟ್ಯೂಷನ್ಗೆ ಹೋಗ್ತಾರೆ. ಅವ್ರು ಬರೋದು ಮನೆಗೆ 7 o'clock 7:10 ಆಗುತ್ತೆ. ಅಷ್ಟರೊಳಗಡೆ ತಿಂಡಿ ಪ್ರಿಪೇರ್ ಮಾಡಬೇಕು. ಮಾಡಾದ್ಮೇಲೆ ಅವ್ರು ಬಂದು ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ಕೊಂಡು ಸ್ಕೂಲ್ಗೆ ಹೋಗ್ತಾರೆ. ಎಷ್ಟು ಗಂಟೆಗೆ ಅವ್ರಿಗೆ 9 ಗಂಟೆಗೆ ಸ್ಕೂಲು, 8:00ವರೆಗೆ ಮನೆ ಬಿಡ್ತಾರೆ ಅವರು. ತಿಂಡಿ ಏನು? ತಿಂಡಿ ಚಪಾತಿ ಮತ್ತು ಇದು ಸಿಹಿ ಕುಂಬಳಕಾಯಿದು ಗೊಜ್ಜು ಮಾಡಬೇಕು. ಚಪಾತಿ ಹಿಟ್ಟು ಕಲಿಸ್ಬೇಕು. ಇವಾಗ ಟೈಮ್ ಆಗ್ತಿದೆ. ಈಗ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಣ ಬಾ. ಇದು ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊತೀನಿ. ಎಷ್ಟೇ ಬೇಗ ಇದ್ದರೂ ಕೆಲಸ ಮಾಡೋವರೆಗೆ ಎಷ್ಟು ಟೈಮ್ ಆಗುತ್ತೆ ಗೊತ್ತಾ? ಬೇಗ ಟೈಮ್ ಓಡ್ಬಿಡುತ್ತೆ ಬೆಳಗ್ಗೆ ಅಂತ. ಆಗೋದೇ ಇಲ್ಲ. ಬೇಗ ಮಾಡ್ಕೋಬೇಕು. ಇನ್ನು ಅವ್ರು ಬಂದು ಅವ್ರು ರೆಡಿಯಾಗಿ ಅವರು ಸ್ಕೂಲಿಗೆ ಬೇಗ ಹೋಗಬೇಕು. ಹಿಟ್ಟು ಕಲಸಾಯ್ತು. ಇವಾಗ ಚಪಾತಿ ಹಿಟ್ಟು ಕಲಸಾಯ್ತು. ಇದು ಸ್ವಲ್ಪ ನೆನಿಲಿ. ಈಗ ಕುಂಬಳಕಾಯಿ ಗೊಜ್ಜು ಮಾಡ್ತಾ ಇದ್ದೀನಲ್ವಾ, ಅದಕ್ಕೆ ಏನೇನು ಬೇಕು ಅಂದರೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ, ಮತ್ತು ಹೆಚ್ಕೊಂಡಿರೋ ಸಿಹಿ ಕುಂಬಳಕಾಯಿ. ಚಿರಾಗಗೆ ತುಂಬ ಇಷ್ಟ ಈ ಚಪಾತಿಗೆ ಸಿಹಿ ಕುಂಬಳಕಾಯಿ ಗೊಜ್ಜು. ಮತ್ತು ಅಷ್ಟೇ, ಇದನ್ನು ಒಗ್ಗರಣೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ಆಮೇಲೆ ಮಾಮೂಲಿ ಖಾರದ ಪುಡಿ ಎಲ್ಲ ಹಾಕಿ ಗೊಜ್ಜು ಮಾಡ್ಕೊಳ್ಳೋದು. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಎಣ್ಣೆ ಕಾಯಕ್ಕೆ ಇಟ್ಕೊಂಡೆ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿತಾ ಇದೆ. ಈಗ ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕೋದು. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಈರುಳ್ಳಿ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿರೋ ಸಿಹಿ ಕುಂಬಳಕಾಯಿನ ಹಾಕೊಳ್ಳೋದು. ಸಿಹಿ ಕುಂಬಳಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಬೇಕು. ಇದರಲ್ಲಿ ಪಲ್ಯನೂ ಮಾಡ್ತಾರೆ. ಸಿಹಿ ಕುಂಬಳಕಾಯಲ್ಲಿ ಪಲ್ಯನೂ ಮಾಡ್ತಾರೆ. ನಾನು ಸ್ವಲ್ಪ ಗ್ರೇವಿ ಥರ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ನನ್ನ ಮಕ್ಕಳಿಗೆ ಚಪಾತಿ ಜೊತೆಗೆ ಪಲ್ಯದಲ್ಲಿ ಅಷ್ಟು ಇಷ್ಟಪಡಲ್ಲ. ಅವ್ರಿಗೆ ಸ್ವಲ್ಪ ಗ್ರೇವಿ ಟೈಪ್ ಬೇಕು. ಅಮ್ಮ ಡ್ರೈ ಥರ ಇರುತ್ತಮ್ಮ, ಪಲ್ಯ ಬೇಡ ಅಂತ ಹೇಳ್ತಾರೆ. ಅದಕ್ಕೆ ನಾನು ಸ್ವಲ್ಪ ಗ್ರೇವಿ ಥರ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದು ಬೇಯ್ತಾ ಇರಲಿ. ಅದಕ್ಕೆ ಈಗಲೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅದನ್ನು ಹಾಕ್ಬಿಡೋದು. ಏನಕ್ಕೆ ಉಪ್ಪು ಇವಾಗಲೇ ಹಾಕೋದು ಅಂದರೆ ಬೇಗ ಬೇಯುತ್ತೆ. ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಬೆಲ್ಲನೂ ಹಾಕ್ತೀನಿ. ಬೆಲ್ಲನೂ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬೆಲ್ಲನೂ ಹಾಕಬೇಕು ಇದಕ್ಕೆ. ಯಾಕೆಂದರೆ ಇದು ಬೇರೆ ಗೊತ್ತರ ನಾವು ಇದಕ್ಕೆ ರುಬ್ಬೆಲ್ಲ ಹಾಕಲ್ಲ ಅಲ್ವಾ. ಖಾರದ ಪುಡಿ ಎಲ್ಲ ಹಾಕಿದಾಗ ಸ್ವಲ್ಪ ಘಾಟ ತೊಡೆದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಬೆಲ್ಲ, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನೀರು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಬೇಯಕ್ಕೆ ಬಿಟ್ಬಿಡೋಣ. ಸ್ವಲ್ಪ ತುಂಬಾನು ನೀರು ಹಾಕಬಾರ್ದು. ಯಾಕೆಂದರೆ ಇದು ಜಾಸ್ತಿ ನೀರು ತಗೊಳ್ಳೋದಿಲ್ಲ. ಇದು ಬೇಯಕ್ಕೆ ಇಟ್ಬಿಟ್ಟು ಅದು ಉಪ್ಪು ಬೆಲ್ಲ ಎಲ್ಲ ಹಾಕಿದ್ದೀವಲ್ವ, ಉಪ್ಪು ಬೆಲ್ಲ ಕುಂಬಳಕಾಯಿ ಎಲ್ಲ ಬೇಯ್ತಾ ಇರುತ್ತೆ. ಹಿಂಗೆ ಮುಚ್ಚಿ ಸ್ವಲ್ಪ ಹೊತ್ತು ಇಟ್ಬಿಡೋಣ. ಅದು ಸ್ವಲ್ಪ ಬೇಯಲಿ. ಈಗ ಕುಂಬಳಕಾಯಿ ನೋಡಿ ಸ್ವಲ್ಪ ಸಾಫ್ಟ್ ಆಗಿದೆ. ಅದಕ್ಕೆ 1 ಸ್ಪೂನ್ ಖಾರದ ಪುಡಿ. ಜಾಸ್ತಿನೂ ಖಾರ ಹಾಕಲ್ಲ, ನಮ್ಮನೇಲಿ ಉಪ್ಪು ಖಾರ ಎಲ್ಲ ಸ್ವಲ್ಪ ಕಡಿಮೆನೇ. 1 ಸ್ಪೂನ್ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು. ಅಂದರೆ ಬೇರೆದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಖಾರದ ಪುಡಿ.
ಅಂದರೆ ಇದು ಈ ಕುಂಬಳಕಾಯಿಗೆ ಬರೀ 1 ಸ್ಪೂನ್ ಅಷ್ಟೇ. 1 ಸ್ಪೂನ್ ಖಾರದ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸೊ ಒಂದೆರಡು 3 ನಿಮಿಷ ಸ್ವಲ್ಪ ಮುಚ್ಚಿ ಇಡೋಣ. ಇವಾಗ ನಾನು ಕಡಲೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಹುರ್ಗಡ್ಲೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಬೇರೆ ಥರ ಏನು ರುಬ್ಬಾಕಲ್ಲ ಅಲ್ವಾ. ಇದನ್ನು ಹಾಗೆ ಹಾಕ್ಬೋದು ಹುರ್ಗಡ್ಲೆ ಪುಡಿನ, ಆದರೆ ಗಂಟು ಆಗ್ಬಿಡುತ್ತೆ ಬಿಸಿಗೆ. ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಂಡು ಹಾಕ್ತೀನಿ ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಹಾಕೋದು. ಆವಾಗ ಹೊಂದ್ಕೊಂಬಿಡುತ್ತೆ, ಇಲ್ಲಾಂದರೆ ಗಂಟು ಆಗ್ಬಿಡುತ್ತೆ. ಈಗ ಖಾರ ಎಲ್ಲ ಬೆಂದಿದೆ. ಇದಕ್ಕೆ ಅದೇ ನಾನು ಹೇಳಿದ್ನಲ್ಲ, ಹುರ್ಗಡ್ಲೆಗೆ ನೀರು ಮಿಕ್ಸ್ ಮಾಡ್ಕೊಂಡು ಹಾಕೋಬೇಕು. ಯಾಕೆಂದರೆ ಇದು ಸ್ವಲ್ಪ ಗಟ್ಟಿ ಬರೋದಕ್ಕೆ ಅಷ್ಟೇ, ಸ್ವಲ್ಪ ಗಟ್ಟಿ ಆಗಲಿ ಅಂತ. ಇಲ್ಲ ನೀರು ಥರ ಇರುತ್ತೆ ಅಲ್ವಾ, ಕುಂಬಳಕಾಯಿ ಆ್ಯಕ್ಚುಲಿ ಜಾಸ್ತಿ ನೀರು ಬಿಡುತ್ತೆ. ಅದಕ್ಕೆ ಇದು ಕಡಲೆ ಪುಡಿ ಎಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಗ್ರೇವಿ ಗಟ್ಟಿ ಬರುತ್ತೆ. ಆ ಕಾರಣಕ್ಕೆ ಕಡಲೆ ಪುಡಿ ಹಾಕೋದು. ಈಗ ಇದೊಂದು ಸ್ವಲ್ಪ ಕುದಿ ಬರಲಿ. ಕುದಿ ಬಂದಮೇಲೆ ಅಷ್ಟೇ ಗೊಜ್ಜು ರೆಡಿ ಆಗುತ್ತೆ. ಮಧ್ಯೆ ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು. ಪಾಪು ಹಾಲು ಬಂತ ನೋಡು. ಹಾಲು ಬಂದಿರಬೇಕು ಅನ್ಸುತ್ತೆ. ಹಾಲು ಬಂದರೆ ಹಾರನ್ ಮಾಡ್ತಾರೆ ಬೈಕಲ್ಲಿ. ಬಂದಿದೆ. ಹಾಲು ತಗೊಂಡೋಗೋಣ. ತಗೊಂಬ. ಅರ್ಧ ಸಾಕು, ಇನ್ನು ಅರ್ಧ ಫ್ರಿಜ್ಲಿ ಇಟ್ಬಿಟ್ಟು. ಹಾಲು ಇಟ್ಟಾಯ್ತು ನೋಡಿ. ಇಲ್ಲಿ ನಾನು ಸೈಡಲ್ಲಿ ಚಾಕ್ಲೇಟ್ ಇಡ್ತೀನಿ. ಯಾಕೆ ಅಂತ ಅಂದರೆ ಇಲ್ಲಿ ಸೈಡಲ್ಲಿ ಇಟ್ಟರೆ ನನ್ನ ತಮ್ಮಂಗೆ ಗೊತ್ತಾಗಲ್ಲ. ಇಲ್ಲ ಅಂದರೆ ಅವನು ಎತ್ಕೊಂಡು ನನ್ನ ಚಾಕ್ಲೇಟ್ನು ತಿನ್ಕೊಂಡಿರ್ತಾನೆ. ಇದನ್ನ ಸಂಜೆ ತಿನ್ನಕ್ಕೆ ಅಂತ ಇನ್ನೂ ಎತ್ಕೊಂಡಿದ್ದೀನಿ. ಅವನಿಗೆ ಬಿಟ್ಟರೆ ಅವನೇ ತಿನ್ಕೋತಾನೆ. ಈಗ ಗೊಜ್ಜು ರೆಡಿ ಆಗಿದೆ ನೋಡಿ. ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ಅದು ಕಡಲೆ ಪುಡಿ ಎಲ್ಲ ಹಾಕಿದ್ರೆ. ಇಲ್ಲಾಂದರೆ ಫುಲ್ ನೀರು ಥರ ಇರುತ್ತೆ, ಅವಾಗ ಚೆನ್ನಾಗಿರಲ್ಲ, ಹೊಂದ್ಕೊಳ್ಳಲ್ಲ ಅವಾಗ. ಈಗ ಗೊಜ್ಜು ರೆಡಿಯಾಗಿದೆ. ಸ್ಟವ್ ಆಫ್ ಮಾಡೋಣ ಮುಚ್ಬಿಟ್ಟು. ಪಪ್ಪು ಈಗ ಗೊಜ್ಜು ಮಾಡೋದು ನೋಡ್ಕೊಂಡಲ್ಲ, ನನಗೆ ಯಾವಾಗ ಮಾಡ್ಕೊಡ್ತೀಯ ಕಲ್ತ್ಕೊಂಡು ಹೇಳು. ಮಾಡಲ್ಲ? ನಂಗೆ ಅಡುಗೆ ಬರಲ್ಲ ಗೈಸ್. ಇಲ್ಲ ಅಂದರೆ ನಾನೇ ತಾನೇ ನಿನ್ನ ನೆನೆಸ್ಕೊಂಡು ಹೇಳ್ಕೊಟ್ಟಿದ್ದು ಹಿಂಗೆ ಅಂತ. ನೀ ಯಾವಾಗ ಕಲಿಯೋದು? ನೋಡೋಣ, ಮುಂದೆ ಕಲಿತೀನಿ. ನಂಗೆ ನಿಜ ಅಡುಗೆ ಬರಲ್ಲ. ನನಗೆ ನಾನು ಮಧ್ಯಾಹ್ನದೊತ್ತು ಬರೀ ಅನ್ನ ಮಾತ್ರ ಇಡ್ತೀನಿ. ಅನ್ನ ಮಾಡೋಕ್ಕೆ ಅನ್ನಕ್ಕೆ ಇಡ್ತೀನಿ. ಆಮೇಲೆ ಬೇಳೆ ಸಾರು ಒಂದು ಮಾಡ್ತೀನಿ ಅಷ್ಟೇ. ಬೇಳೆ ಸಾರು, ಶಾವಿಗೆ ಉಪ್ಪಿಟ್ಟು. ಬೇಳೆ ಸಾರು ಶಾವಿಗೆ ಉಪ್ಪಿಟ್ಟು ಅಷ್ಟೇ ನಾನು ಮಾಡೋದು. ರವೆ ಉಪ್ಪಿಟ್ಟು ಸ್ವಲ್ಪ ಮಾಡ್ತಾಳೆ, ಮರ್ತೋಗಿದೆ, ಮರ್ತುಬಿಟ್ಟಿದ್ದಾಳೆ. ಅವಾಗ ಸ್ವಲ್ಪ ಕಲ್ತ್ಕೊಂಡಿಲ್ಲ. ಅದೆಲ್ಲ ಕಲ್ತಿದ್ದು ನಾನು 7th ಸ್ಟ್ಯಾಂಡರ್ಡಲ್ಲಿ ಏನೋ ಇದ್ದಾಗ, 7th ಅಲ್ಲ 8th 9th ಟೈಮಲ್ಲಿ ಕಲ್ತಿದ್ದೆ. ಈಗ ಅದೆಲ್ಲ ಮರ್ತೋಗಿದೆ. ಕಾಲೇಜ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಾನು ಕಾಲೇಜ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಂತೂ ನಾನು ಏನೋ ತಿಂಡಿ ಏನು ಮಾಡೋದೇ ಇಲ್ಲ. ನಾನು ಎಲ್ಲ ಅಮ್ಮನೇ ಮಾಡೋದು. ಅದರಿಂದ ಮಾಡಿದೆ ಅದರಿಂದ ಮಾಡಿದೆ ನನಗೆ ಮರ್ತೋಗಿದೆ. ಅದು ಬಿಟ್ಟರೆ ಇಪ್ಪಿ ಒಂದು ಮಾಡ್ತೀನಿ. ಅದೇನಿಲ್ಲ, ಈಸಿ ತಾನೆ. ನೀರಿಗೆ ಹಾಕ್ಬಿಟ್ಟು ಪೌಡ್ರ್ ಹಾಕಿದ್ರೆ ಆಗೋಯ್ತು. ಅದಷ್ಟು ಯಾವಾಗಲೂ ಇಪ್ಪಿ ತಿನ್ನೋಕ್ಕಾಗುತ್ತಾ? ಈಗ ನಾನು ಎಲ್ಲೋ ಹೋಗ್ತೀನಪ್ಪ ಊರಿಗೆ, ಆವಾಗ ಹೋಟೆಲಲ್ಲಿ ತಿಂತೆ. ಯಾವಾಗಲೂ ಹೋಟ್ಲಲ್ಲೇ ತಿನ್ನೋಕ್ಕಾಗುತ್ತಾ? ಇನ್ನೂ ಟೈಮ್ ಇದೆ ಬಿಡಿ, ನೋಡ್ಕೋತೀನಿ ಆಗ. ಇವಳು PUC ಹೋಗ್ತಾ ಇದ್ದಾಗ 8 ಗಂಟೆಗೆ ಹೊರಟೋಗ್ತಾ ಇದ್ಲು. ಇನ್ನು ಚಿರಾಗ್ ಸಿಗೋದಕ್ಕೆ 8:00 ಆವಾಗಲೂ ಅಷ್ಟೇ ತುಂಬ ಇದಾಗೋದು, ಕಷ್ಟ ಆಗೋದು ಇದು ಮಾಡೋಕ್ಕೆ. ಇವಾಗ ರಜಾ ಇವಳಿಗೆ ಕಾಲೇಜು, ಅದಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಮಾಡಿಕೊಡ್ತಾಳೆ. ಇನ್ನು ಇವಳು ಕಾಲೇಜ್ ಸ್ಟಾರ್ಟ್ ಆಗಿ ಅದು ಎಷ್ಟೊತ್ತಿಗೆ ಹೋಗ್ಬೇಕೋ ಗೊತ್ತಿಲ್ಲ. ಆವಾಗಂತೂ ಬೆಳಗ್ಗೆ ಹೊತ್ತು ವೀಡಿಯೋಸ್ ಮಾಡೋಕ್ಕಾಗೋದೇ ಇಲ್ಲ. ಇನ್ನು ಕಾಲೇಜ್ ಶುರುವಾಗಿಲ್ವಲ್ಲ, ರಜಾ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ಇಲ್ಲ, ಕಾಲೇಜ್ಗೆ ಹೋದಾಗಲೂ ಮಾಡ್ತಾಯಿದ್ದೆ. ಚಪಾತಿನ ನಾನೇ ಬೇಯಿಸೋದು ನಮ್ಮ ಮನೇಲಿ, ಗೊತ್ತಾ? ಕಾಲೇಜು ನಂಗೆ 8:30 ಇದ್ರೂ ನಾನು ಚಪಾತಿ ಬೇಯಿಸ್ಕೊಟ್ಬಿಟ್ಟು ಹೋಗ್ತಾ ಇದ್ದೆ. ನಾನು ಮನೆಯವ್ರಿಗೆಲ್ಲ ಬೇಯಿಸ್ಬಿಟ್ಟು ಹಾಟ್ ಬಾಕ್ಸಲ್ಲಿ ಹಾಕ್ಬಿಟ್ಟು ಹೋಗ್ತಾ ಇದ್ಲು. ಅಟ್ಲೀಸ್ಟ್ ನಮ್ಮ ಮನೆಯವ್ರಿಗಂತೂ ಆಗ್ತಾ ಇರಲಿಲ್ಲ. ಅಟ್ಲೀಸ್ಟ್ ನನಗೆ ಇಲ್ಲಿ ತಿನ್ನೋಕ್ಕೆ, ನನ್ನ ತಮ್ಮಂದಿರು ತಿನ್ನೋಕ್ಕೆ, ಮತ್ತು ಸ್ಕೂಲ್ಗೆ ಕಾಲೇಜ್ಗೆ ಎಲ್ಲ ಬೇಯಿಸ್ತಾ ಇದ್ದಿದ್ದು ನಾನೇನೆ. ಕಾಲೇಜ್ಗೆ ಹೋಗೋ ಟೈಮಲ್ಲಿ ಮಾಡ್ತಾ ಇದ್ನಲ್ಲ, ಅದು ಗ್ರೇಟು. ಕಾಲೇಜ್ಗೆ ಹೋಗೋ ಟೈಮಲ್ಲೂ 8:30ಗೆ ನಮಗೆ ಕಾಲೇಜು ಬೆಲ್ ಹೊಡಿತಾ ಇತ್ತು. ಅವಾಗ ಬೇಗನೆ ಹೋಗ್ಬೇಕಿತ್ತು. ಆವಾಗ್ಲೂ ನಾನು ಅಷ್ಟು ಬೇಗ ರೆಡಿಯಾಗಿ, ಅದು ಬೆಳಗ್ಗೆ ಟ್ಯೂಷನ್ ಬೇರೆ ಹೋಗ್ತಾ ಇದ್ದೆ ನಾನು ಆವಾಗ. 2nd PU 1st PUಲಿ
ಸೆಕೆಂಡ್ ಪಿ ಯುಲಿ ಮಾರ್ನಿಂಗ್ ಟ್ಯೂಷನ್ಗೆ ಹೋಗ್ತಾಯಿದ್ದೆ. ಆವಾಗ ಟ್ಯೂಷನ್ ಮುಗಿಸ್ಕೊಂಬಂದು ಇಮಿಡಿಯೇಟಾಗಿ ರೆಡಿಯಾಗಿ ಚಪಾತಿ ಮಾಡೋ ಟೈಮಲ್ಲಿ ಚಪಾತಿ ಬೇಯಿಸಿ ಆಮೇಲೆ ರೆಡಿಯಾಗಿ ಆಮೇಲೆ ಕಾಲೇಜ್ಗೆ ಹೋಗ್ತಾ ಇದ್ದಿದ್ದು ನಾನು. ಆಯಿತು, ಅವಾರ್ಡ್ ಕೊಡ್ತೀನಿ ಮನೆ ನನಗೆ. ಚಿರಂತು ಟ್ಯೂಷನಿಂದ ಮನೆಗೆ ಬಂದರು. ಸ್ನಾನ ಮಾಡಿ ಆದಮೇಲೆ ಅವರಿಬ್ಬರಿಗೆ ಚಪಾತಿ ಬೇಯಿಸ್ಕೊಟ್ಟೆ, ತಿಂದರು. ಇವಾಗ ಅವರಿಬ್ಬರಿಗೆ ಲಂಚ್ ಪ್ಯಾಕ್ ಮಾಡ್ತಾ ಇದ್ದಾರೆ ಅಮ್ಮ. ಓಕೆ, ನಾನು ಬೆಳಗ್ಗೆ ತಿಂಡಿ ಮಾಡಿಕೊಂಡು ಆಚೆ ಹೊರಟೋಗಿದ್ದೆ. ಸ್ವಲ್ಪ ಕೆಲಸ ಇತ್ತು ಅಂತ, ಪರ್ಸ್ನಲ್ ವರ್ಕ್ ಇತ್ತು ಅಂತ. ಇವಾಗ ಮನೆಗೆ ಬಂದೆ. ಇವಾಗ ಮನೆಗೆ ಬಂದ ತಕ್ಷಣ ಮಳೆ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಇವಾಗ ಮನೆಯಲ್ಲಿ ಅಮ್ಮ ಅಡುಗೆ ಮಾಡಿಟ್ಟಿರ್ತಾರೆ, ಹೋಗಿ ತಿಂತೀನಿ. ಏನು ಮಾಡಿದ್ದಾರೆ ಅಂತ ಇವಾಗ ನೋಡಬೇಕು. ನಂಚ್ಕೊಳ್ಳೋಕ್ಕೆ ಸೌತೆಕಾಯಿ ಕಟ್ ಮಾಡಿದ್ದಾರೆ. ಆಮೇಲೆ ಇವಾಗ ರಸಮ್ ಮಾಡಿದ್ದಾರೆ, ರಸಮ್ಮು. ಆಮೇಲೆ ಅಲ್ಲಿ ಕುಕ್ಕರ್ ಇಟ್ಟಿದ್ದಾರೆ. ಇವಾಗ ಮೇಲೆ ಹೋಗ್ತೀನಿ ನಾನು ನಮ್ಮ ರೂಮ್ಗೆ. ಸೊ ನಾನು ಬರೋದು ಲೇಟ್ ಆಗೋಯ್ತು ಮಧ್ಯಾಹ್ನ. ಸೊ ಇವಾಗ ನಾನು ಮೇಲ್ಗಡೆ ರೂಮಿಗೆ ಬಂದೆ. ನಾನು ಬೆಳಗ್ಗೆ ಸ್ವಲ್ಪ ಆಚೆ ಹೊರಟೋಗಿದ್ದೆ, ಕೆಲಸ ಇತ್ತು ಅಂತ. ಇವಾಗ ಊಟ ಮಾಡಿಕೊಂಡು ಸೊ ನಾನು ಸಂಜೆ ಒಂದು ರೀಲ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ಯಾರಿನೆಲ್ಲ ಸೆಲೆಕ್ಟ್ ಮಾಡ್ತಾಯಿದ್ದೆ, ಯಾವ್ದು ಹಾಕ್ಕೊಳ್ಳಿ ಅಂತ. ಅದೇ ರೀಲ್ ಶೂಟ್ ಮಾಡೋಕ್ಕೆ ಅಂತ ಅಮ್ಮಂಗೆ ಹೇಳಿದ್ದೆ. ಅಮ್ಮ ಇಷ್ಟು ಸ್ಯಾರಿನ ಇಟ್ಟಿದ್ದಾರೆ, ಇದಿಷ್ಟು ಸೀರೆಯಲ್ಲಿ ಯಾವ್ದು ಹಾಕ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ, ಮಳೆ ಬರೋ ಥರ ಇದೆ. ಇಲ್ಲ, ಮಳೆ ಬರ್ತಾ ಇದೆ ಆಚೆ ಕಡೆ. ನೋಡಬೇಕು, ನಾನು ರೀಲ್ ಶೂಟ್ ಮಾಡೋ ಹೊತ್ತಿಗೆ ಮಳೆ ಬರದೆ ಹೋದರೆ ಸಾಕು. ಇದಿಷ್ಟು ಸೀರೆಯಲ್ಲಿ ಯಾವ್ದು ಹಾಕ್ಕೊಳ್ಳಿ ಅಂತ ನೋಡ್ತಾಯಿದ್ದೀನಿ. ನೋಡಿಬಿಟ್ಟು ಆಮೇಲೆ ಶೂಟ್ಗೆ ರೆಡಿ ಆಗೋದನ್ನ ನಾನು ಹೆಂಗೆ ರೆಡಿ ಆಗ್ತೀನಿ ಅಂತಲೂ ಆಮೇಲೆ ತೋರಿಸ್ತೀನಿ. ಇವಾಗ ಊಟ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಆಮೇಲೆ ಹೆಂಗೆ ರೆಡಿ ಆಗ್ತೀನಿ ಅಂತ ಮತ್ತೆ ತೋರಿಸ್ತೀನಿ. ಇವಾಗ ಅಮ್ಮ ಊಟ ಹಾಕ್ಕೊಟ್ಟಿದ್ದಾರೆ, ಬಿಸಿ ಬಿಸಿ ರಸಮ್ ಮತ್ತು ಅನ್ನ ಮತ್ತು ಸೌತೆಕಾಯಿ. ಇವಾಗ ಬಿಸಿ ಬಿಸಿ ಅನ್ನ ಸಾರು ಇವಾಗ ಊಟ ಮಾಡ್ತೀನಿ. ಗೈಸ್, ನಾನು ಅದೇ ಹೇಳಿದ್ನಲ್ಲ ರೀಲ್ ಮಾಡೋಕ್ಕೆ ರೆಡಿ ಆಗ್ತೀನಿ ಅಂತ. ಇವಾಗ ರೆಡಿ ಆಗ್ತಾಯಿದ್ದೀನಿ. ಸೊ ಅಮ್ಮ ನನಗೆ ಮೇಕಪ್ ಮಾಡಿಕೊಡ್ತಾರೆ ಇವಾಗ. ಯೂಶ್ವಲಿ ನನಗೆಲ್ಲ ಫಂಕ್ಷನ್ಗೂ ನಮ್ಮಮ್ಮನೇ ಮೇಕಪ್ ಮಾಡ್ಕೊಳ್ಳೋದು. ಯಾವಾಗಲೂ ಅಮ್ಮನೇ ಮಾಡೋದು, ನನಗೆ ಮೇಕಪ್ ಮಾಡೋದು ಬರಲ್ಲ. ಫಸ್ಟಿಗೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದಾರೆ. ಶುಗರ್ದು ಪ್ರೈಮರ್. ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ್ಲೇ ಮೋಡ ಜಾಸ್ತಿ ಆಗಿಬಿಟ್ಟಿದೆ. ಇವಾಗ ನೋಡಬೇಕು ಏನು ಮಾಡೋದು ಅಂತ. ಆಚೆ ಹೋಗೋ ಪ್ಲ್ಯಾನ್ ಬೇರೆ ಇದೆ. ಮಳೆ ಬರಲಿಲ್ಲ ಅಂದರೆ ಆಚೆ ಹೋಗ್ತೀನಿ, ಇಲ್ಲ ಅಂದರೆ ಒಳಗೆ ಮಾಡಬೇಕಾಗುತ್ತೆ. ನಮ್ಮಮ್ಮ ಚೆನ್ನಾಗಿ ಐಲೈನರ್ ಹಾಕ್ತಾರೆ, ನಂಗೆ ಅದು ಬರಲ್ಲ ಐಲೈನರ್ ಹಾಕೊಳ್ಳೋಕ್ಕೆ. ಒಂದೊಂದು ಸಲ ಟ್ರೈ ಮಾಡ್ತೀನಿ, ಎಲ್ಲೆಲ್ಲಿಗೂ ಹೊರಟೋಗುತ್ತೆ. ಕಲ್ತ್ಕೋಬೇಕು, ಅದನ್ನೇ ನಾನು ಹೇಳೋದು. ಎಲ್ಲಾನು ಅಮ್ಮ ಅಮ್ಮ ಅಂದರೆ ಇದು ದಪ್ಪ ಆಗಲಿಲ್ವಾ? ಇಲ್ಲ, ಕರೆಕ್ಟಾಗಿದೆ. ಮಸ್ಕಾರ ನಾನೇ ಹಾಕೋತೀನಿ. ಹಾಕು, ಅಲ್ಲೇ ನೋಡ್ಕೊಂಡು. ಲಿಪ್ಸ್ಟಿಕ್ ಜಾಸ್ತಿ ಹಾಕೊಂಡ್ರೆ ಏನೋ ತೊಂದರೆ ಇಲ್ಲ, ಯಾಕಂದರೆ ಲಿಪ್ಸ್ಟಿಕ್ ನಾನೇ ತಿನ್ಕೊಂಬಿಡ್ತೀನಿ ಅರ್ಧ.
ನೀರು ಕುಡಿಬೇಕಾದ್ರೆ ಏನಾದರೂ ಮಾಡ್ಬೇಕಾದ್ರೆ ನಾನೇ ಅರ್ಧ ಖಾಲಿ ಮಾಡಿರ್ತೀನಿ. ಸಾಕಲ್ಲ? ಸಾಕು ಇಷ್ಟ. ಹ್ಞೂ. ಹಣೆ ಬಟ್ಟ ಮಾ ಅಷ್ಟು ದಪ್ಪದು ಕಣಮ್ಮ. ನೋಡಮ್ಮ ಇಟ್ಟು ಚೆನ್ನಾಗಿ ಕಾಣಿಸಿದ್ರೆ ಸರಿ. ಸೀರೆ ಉಟ್ಟಾಗ ಎಲ್ಲಿ ಇಟ್ಟಿದ್ಯಾ? ನೀನು ಇಟ್ಕೋ. ಸೀರೆ ಉಟ್ಟಾಗ ಸ್ವಲ್ಪ ಹಣೆ ಬಟ್ಟು ಕಾಣೋ ಥರ ಹಾಕೋಬೇಕು. ನೀನು ಡ್ರೆಸ್ ಹಾಕೊಂಡಾಗ ಹೆಂಗಾರು ಇರು. ನನಗೆ ಹಣೆ ಬಟ್ಟದ ಒಂದೇ ಪ್ರಾಬ್ಲಮ್ಮು. ಚೆನ್ನಾಗಿ ಕಾಣ್ತಾ ಇದೆ. ನನಗೆ ಇಷ್ಟು ದಪ್ಪ ಹಣೆ ಬಟ್ಟೆ ಇಟ್ಟು ಅಭ್ಯಾಸನೇ ಇಲ್ಲ. ಎಲ್ಲ ಅಭ್ಯಾಸ ಮಾಡ್ಕೋಬೇಕು. ನಾನು ನೋಡಿ ಇಲ್ಲೆಲ್ಲ ಹಿಂಗೆ ಪ್ರೆಸ್ ಮಾಡಿ ಕೆಂಪಗೆ ಮಾಡ್ಕೊಂಡೆ. ನಾನೆಲ್ಲಿ ಮಾಡ್ಕೊಂಡೆ? ಇಲ್ಲಿ ನಾನೇನು ಪ್ರೆಸ್ ಮಾಡಿಲ್ಲ. ಅಷ್ಟೇ. ಮೇಕಪ್ ಎಲ್ಲ ಆಯಿತು. ಕಾಜಲ್ ಬೇಡ ಅಲ್ವಾ ನಿಮಗೆ? ನಂಗೆ ಕಾಜಲ್ ಆಗಲ್ಲ. ನಾನು ಇಟ್ಕೊತೀನಿ ಇಲ್ಲಿ. ಇಷ್ಟೇ ನಂದು ಮೇಕಪ್. ಇಷ್ಟೇ ನಾನು ಮಾಡಿಸ್ಕೊಳ್ಳೋದು, ಜಾಸ್ತಿ ಮಾಡಿಸ್ಕೊಳ್ಳಲ್ಲ. ಮೇಕಪ್ ಜಾಸ್ತಿ ಮಾಡಿಸ್ಕೊಂಡ್ರೆ ಆಮೇಲೆ 1-2-3 ಡೇಸ್ ಆದಮೇಲೆ ನನಗಿಲ್ಲೆಲ್ಲ ಪಿಂಪಲ್ ಆಗಿಬಿಡುತ್ತೆ ಜಾಸ್ತಿ ಮಾಡಿಸ್ಕೊಬಿಟ್ರೆ. ಇಷ್ಟೇ. ಆಮೇಲೆ ಇದೊಂದು ಇಯರಿಂಗು, ನನ್ನ ಹತ್ರ ಸುಮಾರು ಇಯರಿಂಗ್ಸ್ಗಳಿದೆ. ಆದರೆ ಜಾಸ್ತಿ ಯಾವುದೂ ಹಾಕೋದೇ ಇಲ್ಲ. ಹಾಕಿರೋದನ್ನೇ ಜಾಸ್ತಿ ಹಾಕ್ತೀನಿ ನಾನು. ಸುಮಾರಿದೆ, ತುಂಬ ದೊಡ್ಡದೆಲ್ಲ ಇದೆ. ಆದರೆ ಯಾವುದನ್ನು ಹಾಕಲ್ಲ ನಾನು. ಒಂದು 3-4 ಜೊತೆ ಯಾವಾಗಲೂ ಹಾಕ್ತೀನಿ. ಇನ್ನು ಮಿಕ್ಕಿದ್ನೆಲ್ಲ ಹಂಗೆ ಇಟ್ಟಿರ್ತೀನಿ. ಪೂಜೆ ಮಾಡು. ಅದೇ ಈ ಬಳೆನೂ ಅಷ್ಟೇ. ಬಳೆ ಸೊ ಓಕೆ, ಇವಾಗ ನಾನು ಫುಲ್ಲು ಸ್ಯಾರಿಲಿ ರೆಡಿಯಾಗಿ ಇವಾಗ ನಮ್ಮನೆ ಟೆರೆಸ್ ಮೇಲೆ ಹೋಗ್ತಾಯಿದ್ದೀನಿ. ಆಚೆ ಎಲ್ಲೂ ಹೋದ್ರೂ ಅಷ್ಟೊಂದು ಫೋಟೋಸ್ ಚೆನ್ನಾಗಿ ಬರ್ತಾ ಇರಲಿಲ್ಲ. ಅದಕ್ಕೇ ಈಗ ನಮ್ಮನೆ ಟೆರೆಸ್ಗೆ ಬರ್ತಾಯಿದ್ದೀನಿ. ಇಲ್ಲಿ ನೋಡಬೇಕು ಇಲ್ಲಿ ಹೇಗೆ ಬರುತ್ತೆ ಫೋಟೋಸ್ ಅಂತ ನೋಡಿ. ನನ್ನ ತಮ್ಮನೂ ಬರ್ತಾ ಇದ್ದಾನೆ, ಅವನೇ ನಂಗೆ ಫೋಟೋ ತಕ್ಕೊಡೋದು ಇವಾಗ. ಬಾ ಬೇಗ. ಇವಾಗ ನಮ್ಮದು ಫೋಟೋ ಶೂಟೆಲ್ಲ ಆಯಿತು. ಇವಾಗ ಕೆಳಗೆ ಹೋಗ್ತಾಯಿದ್ದೀನಿ. ಫೋಟೋಶೂಟ್ದು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫೋಟೋ ತೆಗಿತಾ ಇದ್ದ ನನ್ನ ತಮ್ಮ. ಅದಕ್ಕೇ ಅದನ್ನೆಲ್ಲ ನಾನು ಶಾರ್ಟ್ಸಲ್ಲಿ ಹಾಕ್ತೀನಿ, ಫೋಟೋಸ್ ಎಲ್ಲ. ಇವಾಗ ಕೆಳಗೆ ಹೋಗ್ತಾಯಿದ್ದೀನಿ ಟೆರೆಸ್ಸಿಂದ. ಇವಾಗ ನಮ್ಮದು ಸಾಂಗ್ದು ಶೂಟ್ ಆಯಿತು. ಇವಾಗ ಫುಲ್ಲು ಸುಸ್ತಾಗಿ ಕೂತ್ಬಿಟ್ಟಿದ್ದೀನಿ. ಫೋಟೋಸ್ ತೊಗೊಂಡು ಆಮೇಲೆ ಸಾಂಗ್ದು ಬೇರೆ ಶೂಟೆಲ್ಲ ಮಾಡಿ ಇವಾಗ ಕೂತಿದ್ದೀವಿ. ಇವತ್ತಿಗೆ ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ಸೊ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಬಾಯ್. ನೀನು ನೀಟಾಗಿ ಹೇಳಮ್ಮ. ಬಾಯ್ 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 ಬಾಯ್.